ಹಾಯ್ ಗೈಸ್, ನಮಸ್ತೆ. ಸೊ ನೀವು ಕ್ಲಿಕ್ ಮಾಡಿರೋ ರೀಸನ್ ನಾವಿವತ್ತು ಚಿಕನ್ ಬಿರಿಯಾನಿ ರೆಸಿಪಿ ಕಲಿತಾ ಇದ್ದೀವಿ. ಸೊ ಬನ್ನಿ, ಏನು ಡಿಲೇ ಇಲ್ಲದೆ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ 1 kg ಚಿಕನ್ಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಮೆಷರ್ಮೆಂಟ್ಸ್ ಎಲ್ಲ ಅದರ ತಕ್ಕಂಗಿರುತ್ತೆ. ಸೊ ನೀವು ಅದನ್ನು ರೆಡ್ಯೂಸ್ ಅಥವಾ ಜಾಸ್ತಿ ಮಾಡಿಕೊಡಿ ನಿಮ್ಮ ಪ್ರಕಾರ. ನೀವು ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಅಬೌಟ್ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದು ಕಾದ ಮೇಲೆ ನಾವು ಮಸಾಲ ಪೇಸ್ಟ್ ಮಾಡೋದಕ್ಕೆ ಐಟಮ್ಸ್ನೆಲ್ಲ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆ ಪೇಸ್ಟ್ ನಾವು ಆಮೇಲೆ ಆ್ಯಡ್ ಮಾಡ್ತಿರ್ತೀವಿ. ಸೊ ನಾನಿಲ್ಲಿ ಒಂದು 6 to 7 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಕೈ ಹಿಡಿ ತುಂಬ ಗಾರ್ಲಿಕ್ ಹಾಕಿದ್ದೀನಿ. ನಾನು ಸ್ವಲ್ಪ ಗಾರ್ಲಿಕ್ ಜಾಸ್ತಿನೇ ಬಳಸ್ತೀನಿ, ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೀವು ಆ್ಯಡ್ ಮಾಡಿ. ಮತ್ತು ನಾನಿಲ್ಲಿ ದೊಡ್ಡದು ಒಂದು 2 ದೊಡ್ಡ ಆನಿಯನ್ನ ತೊಗೊಂಡು ರಫಾಗಿ ದೊಡ್ಡದಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿದ್ರೆ ಈ ಸಣ್ಣ ಐಟಮ್ಸ್ ಎಲ್ಲ ಕುಕ್ ಆಗೋದು ನಿಂತೋಗುತ್ತೆ. ಸೊ ಕುಕ್ಕಿಂಗಲ್ಲಿ ಯಾವಾಗಲೂ ಒಂದು ಐಟಮ್ ಆ್ಯಡ್ ಮಾಡಿದ್ಮೇಲೆ ಪ್ರೀವಿಯಸ್ ಐಟಮ್ ಕುಕ್ ಆಗೋ ಸ್ಲೋ ಆಗುತ್ತೆ. ಸೊ ಫಸ್ಟ್ ಈ ಚಿಕ್ಕ ಐಟಮ್ಸ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಆಮೇಲೆ ನೀವು ಇಲ್ಲಿ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ, ಅದು ರೆಡ್ಡಿಶ್ ಕಲರಾಗಿ ಟರ್ನ್ ಆಗಬೇಕು. ಮತ್ತು ಇಲ್ಲಿ ನಮ್ಮ ಆನಿಯನ್ ಮತ್ತು ಈ ಮಸಾಲ ಪೇಸ್ಟ್ ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಲೋ ಆಗಿ ರೋಸ್ಟ್ ಆಗೋದಕ್ಕೆ ಬಿಟ್ಟಷ್ಟು ನಿಮ್ಮ ಬಿರಿಯಾನಿಗೆ ಫ್ಲೇವರ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಟೈಮ್ ಕೊಡೋದು ಈ ಸ್ಟೆಪ್ಪಿಗೆ ಟೈಮ್ ಕೊಡಿ. ಬಟ್ ಅದರಿಂದ ಬಿರಿಯಾನಿ ತುಂಬಾ ಬೇಗ ಆಗೋಗುತ್ತೆ. ಸೊ ನಾವಿಲ್ಲಿ ಇದು ರೋಸ್ಟ್ ಆಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾ ಕೊಡ್ತಾಯಿರಿ. ಸೊ 1-2-3 ಮಿನಿಟ್ಸ್ ಬಿಟ್ಟು ಆಗಿದ ತಕ್ಷಣ ಈಗ ಹೈ ಫ್ಲೇಮಲ್ಲಿದೆ. ನೀವು ನೋಡ್ಬೋದು ಕಲರ್ ಹೇಗೆ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಆ ಬ್ರೌನಿಷ್ ರೆಡ್ಡಿಶ್ ಕಲರ್ ಬಂದಿದೆ. ಸೊ ಇದು ಇಲ್ಲಿಗೆ ಮುಗೀತು. ನಾವು ನೆಕ್ಸ್ಟ್ ಪೇಸ್ಟಲ್ಲಿ ಬೇರೆ ಐಟಮ್ಸ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ 1 ಹಿಡಿಯಷ್ಟು ಹಾಕ್ಕೊಡ್ತಿದ್ದೀನಿ, 3/4 ಹಿಡಿಯಷ್ಟು ನಾನು ಪುದೀನ ತೊಗೊಂಡಿದ್ದೀನಿ. ಮತ್ತು ಇಷ್ಟರಲ್ಲಿ ನೀವು ಕೂಲಾಗಿರೋ ಆನಿಯನ್ ಮತ್ತು ಈ ಫ್ರೈ ಮಾಡ್ಕೊಂಡ್ವಲ್ಲ ಕುಕ್ಕರಲ್ಲಿ, ಅದನ್ನು ತೊಗೊಂಡು ಕೂಲ್ ಆದಮೇಲೆ ನಿಮ್ಮ ಮಿಕ್ಸಿಗೆ ಹಾಕ್ಕೊಳ್ಳಿ. ಆಲ್ಸೋ ನಾನಿಲ್ಲಿ ಮೆಣಸು ಹಾಕ್ಕೋತಾ ಇದ್ದೀನಿ. ಒಂದು 10 ಮೆಣಸು ಕಾಳಷ್ಟು ಹಾಕ್ಕೋತಾ ಇದ್ದೀನಿ. ಇದು ಖಾರ ಇಷ್ಟ ಇದ್ದವ್ರಿಗೆ ಹಾಕ್ಕೊಳ್ಳಿ, ಬಟ್ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಅಥವಾ ಖಾರ ಇಲ್ಲದೇ ಇರೋರಿದ್ದರೆ ಇದನ್ನು ಸ್ಕಿಪ್ ಮಾಡಿದ್ರೂ ಒಳ್ಳೆಯದೇ. ಬಟ್ ದೊಣ್ಣೆ ಬಿರಿಯಾನಿಗೆ ಇದು ಇಂಪಾರ್ಟೆಂಟ್, ಹಾಕಿ. ಮತ್ತು ಇದನ್ನು ಫೈನ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬಿಡಿ. ನಾವು ನೆಕ್ಸ್ಟ್ ಮೂವ್ ಆನ್ ಆಗೋಣ. ಮತ್ತು ಸೇಮ್ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1-2 ಟೀ ಸ್ಪೂನಷ್ಟು, ಜಾಸ್ತಿ ಏನಿಲ್ಲ. ಆಮೇಲೆ ಬಿರಿಯಾನಿಗೆ ಮೇನ್ ಇಂಪಾರ್ಟೆಂಟ್ ಫ್ಲೇವರ್ ಕೊಡೋದು ಘೀ. ಸೊ ತುಪ್ಪ ಕೂಡ ಸ್ವಲ್ಪ 1 ಟೀ ಸ್ಪೂನಷ್ಟು ಹಾಕಿ, ಆಯಿಲಲ್ಲಿ ಅರ್ಧ ಅಷ್ಟು ಹಾಕಿ. ಈ ಟೈಮಲ್ಲಿ ನಾವು ಅರೋಮ್ಯಾಟಿಕ್ಸ್ ಅಂತೀವಲ್ಲ, ಚಕ್ಕೆ, ಲವಂಗ, ಅದೆಲ್ಲ ಈಗ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯ್ಲಿ, ತುಪ್ಪ ಎಲ್ಲ ಕರಗಲಿ, ಆಯಿಲ್ ಜೊತೆ ಮಿಕ್ಸ್ ಆಗಲಿ. ಸೊ ಫಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ, ದಟ್ ಇಸ್ ಸಿನಮೆಲ್ ಹಾಕ್ಕೋತಾ ಇದ್ದೀನಿ. ಒಂದು 2-3 ಕ್ಲೋವ್ ಅಷ್ಟು ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಅರೋಮ್ಯಾಟಿಕ್ಸಲ್ಲಿ ನಾನು ಬರೀ ಲವಂಗ ಹಾಕ್ತೀನಿ, ಒಂದು 2-3 ಕಾಳಷ್ಟು. ಬಟ್ ನಾನು ಸ್ಟಾರ್ ಅನೀಸ್ ಬಿರಿಯಾನಿ ಎಲೆನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಆಗೋಗಿದೆ ಅಂತ. ಬಟ್ ದಯವಿಟ್ಟು ನೀವು ಇದ್ದರೆ ಹಾಕಿ, ಅದು ಒಳ್ಳೆ ಘಾಟ್ ಥರ ಅರೋಮಾ ಕೊಡುತ್ತೆ. ಸೊ ಇದೆಲ್ಲ ಸ್ವಲ್ಪ ಸ್ಮೆಲ್ ನಿಮಗೆ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಸ್ಟೆಪ್ ತನಕ ವೆಯ್ಟ್ ಮಾಡಿ. ಈ ಸ್ಟೇಜಲ್ಲಿ ಆ್ಯಕ್ಚುಲಿ ನಾವು ಸೋಂಪು ಹಾಕ್ಕೋಬೇಕು. ನಾನು ಮರ್ತು ಹೋಗಿ ಇಲ್ಲಿ ಚಿಕನ್ ಹಾಕ್ಕೊಂಬಿಟ್ಟಿದ್ದೀನಿ. ಹಾಕ್ಕೊಂಡು ಚಿಕನ್ಗೆ ಆಮೇಲೆ ನಂಗೆ ಜ್ಞಾಪಕ ಬರುತ್ತೆ ದಟ್ ಸೋಂಪು ಹಾಕಿಲ್ಲ ಅಂತ. ಸೊ ಸೈಡಲ್ಲಿ ಆಯಿಲ್ ಕಾಣ್ತಿದೆ ಅಲ್ಲ,
ಆಮೇಲೆ ನಾನು ಈ ಸ್ಟೇಜಲ್ಲಿ ಹಾಕಿದ್ದೀನಿ, ಬಿಕಾಸ್ ಸೋಂಪು ಅದೊಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನ್ ವೆಜ್ ಏನೇ ಮಾಡಿದ್ರು ಟ್ರೈ ಮಾಡಿ. ಸೊ ಇಲ್ಲಿ 1 ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಆಯಿಲಲ್ಲಿ ಚಿಕನ್ ಹಸಿ ವಾಸನೆ ಅದು ಕುಕ್ ಆಗಬೇಕು. ಅದು ಕುಕ್ ಆಗೋದಕ್ಕೆ ಬಿಡಿ, ಜಾಸ್ತಿ ಏನು ತಿರುಗಿಸ್ಕೊಡ್ಬೇಕಾಗಿರೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅರಿಶಿನ ಟ್ಯೂಮರಿಕ್ ಹಾಕ್ತಾಯಿದ್ದೀನಿ, ಒಂದು 1/2 ಟೀ ಸ್ಪೂನ್. ನಾನು ಮೋಸ್ಟ್ ಆಫ್ ದ ಡಿಶಸಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಳಸ್ತೀನಿ. ಅದು ಈಗ ಬರುತ್ತೆ ನೋಡಿ, ಯಾರಾದರೂ ಗೆಸ್ ಮಾಡ್ತೀರಾ ನಾನು ಹೇಳೋದಕ್ಕೆ ಮುಂಚೆ? ನೋಡೋಣ. ಸೊ ಅದನ್ನಿಲ್ಲಿ ಹಾಕಿದ್ದೀನಿ. ಯಾರಿಗಾದ್ರೂ ಗೊತ್ತಾಯ್ತಾ? ಆ್ಯಕ್ಚುಲಿ ಇದು ಚಿಕನ್ ಸ್ಟಾಕ್ ಕ್ಯೂಬ್ ಅಂತ, ಇಲ್ಲ ಅರ್ಧ ಕ್ಯೂಬ್ ಅಷ್ಟು ಹಾಕಿದ್ದೀನಿ. ನಾನು ಏನೇ ನಾನ್ ವೆಜ್ ಡಿಶ್ ಮಾಡೋದ್ರಲ್ಲಿ ಒಂದು ಫ್ಲೇವರ್ ಕ್ಯೂಬ್ ಅರ್ಧ ಹಾಕ್ತೀನಿ. ಸೊ ಈಗ ನಾವು ಈ ಚಿಕನ್ನು ಕುಕ್ ಆಗೋದಕ್ಕೆ, ಫ್ರೈ ಆಗೋದಕ್ಕೆ ಬಿಡಬೇಕು. ಒಂದು ಸತಿ ಮಿಕ್ಸ್ ಮಾಡಿಕೊಡಿ. ನಾವು ಹಾಕಿರೋ ಮಸಾಲ ಪೌಡರ್ಸ್ ಎಲ್ಲ ಒಂದು ಸತಿ ಕೊಹೀಸಿವ್ ಆಗಿ ಮಿಕ್ಸ್ ಆಗಲಿ. ಸೊ ಇಲ್ಲಿ ಚಿಕನ್ ಬಂದು ಆಲ್ಮೋಸ್ಟ್ ಕುಕ್ಕೇ ಆಗೋಗುತ್ತೆ. ಅಲ್ಲಿವರೆಗೂ ನೀರು ಬಿಡೋ ತನಕ ನಮ್ಮ ಚಿಕನ್ ಮೇಲೆ ಒಂದು ರೆಡ್ ಕಲರ್ ಫ್ರೈ ಆಗಿರೋ ಕೋಟಿಂಗ್ ತನಕ ವೆಯ್ಟ್ ಮಾಡಬೇಕು. ಇಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು. ಆ ಹಸಿ ವಾಸನೆ, ಹಸಿಗೆ ಚಿಕನ್ ಮಸಾಲ ಎಲ್ಲ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ ಕುಕ್ ಆಗೋದಕ್ಕೆ ಬಿಡೋಣ. ನೀರೆಲ್ಲ ಬಿಟ್ಕೋತಿದೆ ನೋಡಿ ಚಿಕನ್ ಅಲ್ಲ, ಅದರಲ್ಲಿರೋ ನೀರೇ. ಇದೆಲ್ಲ ಫ್ಲೇವರ್ ಬಾಂಬ್ ಆ್ಯಕ್ಚುಲಿ. ಇದೆಲ್ಲ ನಿಮಗೆ ಏನೋ ಬಂದಷ್ಟು ನಿಮ್ಮ ಈ ಒಂದೊಂದು ಸ್ಟೆಪ್ಪು ಚಿಕನ್ ಬಿರಿಯಾನಿ ಫ್ಲೇವರ್ಗೆ ಆ್ಯಡ್ ಆಗುತ್ತೆ. ಮತ್ತು ನನ್ನ ಪ್ರಕಾರ ಚಿಕನ್ ಬಿರಿಯಾನಿ ಒಂದು ಕಂಪ್ಲೀಟ್ ಮೀಲ್. ಯಾಕಂದರೆ ಅಲ್ಲಿ ಚಿಕನ್ ಇದೆ, ಪ್ರೋಟೀನ್ ಇದೆ, ಕಾರ್ಬ್ಸ್ ಇದೆ, ರೈಸಿಂದ ಫ್ಯಾಟ್ಸ್ ಇದೆ ಚಿಕನ್, ಮತ್ತು ನಾವು ಹಾಕಿರೋ ಆಯಿಲಿಂದ. ಸೊ ಮನೇಲಿ ಮಾಡಿರೋ ಬಿರಿಯಾನಿಯಲ್ಲಿ ಮೆಷರ್ಮೆಂಟ್ಸ್ ಗೊತ್ತಿರುತ್ತೆ. ಸೊ ನೀವು ಡಯಟಲ್ಲಿ ಇದ್ರೂ ಚಿಕನ್ ಬಿರಿಯಾನಿ ನೀವು ಮನೆಯಲ್ಲಿ ಮಾಡಿ ಎಲ್ಲ ಕ್ಯಾಲರಿ ಕೌಂಟ್ ಮಾಡಿದರೆ ಬೆಸ್ಟ್ ಮೀಲ್. ಆ್ಯಕ್ಚುಲಿ ಇದು ಕಟ್ಟಲ್ಲಿರೋರ್ಗು ಇದು ಬೆಸ್ಟ್ ಮೀಲ್. ಸೊ ನಾನು ಇಲ್ಲಿ ಸಾಲ್ಟ್ ಹಾಕಿಲ್ಲ. ಚಿಕನ್ ಸ್ಟಾಕ್ ಕ್ಯೂಬಲ್ಲೇ ಸ್ವಲ್ಪ ಸಾಲ್ಟ್ ಇರುತ್ತೆ. ಸ್ಟಿಲ್ ಇಲ್ಲೊಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಸೊ ದಟ್ ಆ ಫ್ಲೇವರ್ ಎಲ್ಲ ಸೀಪ್ ಆಗಲಿ ಚಿಕನ್ ಒಳಗಡೆ ಅಂತ. ಈ ಬಿರಿಯಾನಿ ರೆಸಿಪಿ ಕಲಿಯೋದಕ್ಕೂ ಮುಂಚೆ ನಾನು ತುಂಬಾ ಹೆದರಿದ್ದೆ, ಇಂಟಿಮಿಡೇಟ್ ಆಗಿದೆ ಬಿರಿಯಾನಿ ಅಂತ. ಬಟ್ ಒಂದಿನ ನಮ್ಮಮ್ಮ ವೆಜ್ ಬಿರಿಯಾನಿ ಮಾಡೋದನ್ನು ನೋಡಿ ನಾನು ಅದನ್ನು ಚಿಕನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕನ್ವರ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಆಮೇಲಿಂದ ಓಕೆ ಕಾನ್ಫಿಡೆನ್ಸ್ ಬಂತು ಇದನ್ನು ಶೇರ್ ಮಾಡ್ಬೋದು ಅಂತ. ಸೊ ನೀವಿಲ್ಲಿ ನೋಡ್ಬೋದು ಚಿಕನ್ ಎಲ್ಲ ಶ್ರಿಂಕ್ ಆಗಿದೆ, ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ, ಫ್ರೈ ಆಗಿದೆ. ಸೊ ವಿ ಆರ್ ಆಲ್ಮೋಸ್ಟ್ ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೆಪ್. ನಾವು ಗ್ರೈಂಡ್ ಮಾಡಿರೋ ಪೇಸ್ಟ್ನ ಇಲ್ಲಿ ಹಾಕೋತಾ ಇದ್ದೀವಿ. ನಾನೇನು ನೀರು ಆ್ಯಡ್ ಮಾಡ್ತಿಲ್ಲ ಇಲ್ಲಿವರೆಗೂ. ನಾವು ಮಿಕ್ಕಿರೋ ಪುಡಿ ಎಲ್ಲ ಹಾಕೋಣ. ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಇಲ್ಲಿ 1.5 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿದ್ದೀನಿ. ಇಲ್ಲಿ ರೈಸ್ ಕೂಡ ಹಾಕಬೇಕಲ್ಲ, ಸೊ ಜಾಸ್ತಿನೇ ಹಾಕಿರಿ. ಇಲ್ಲಿ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು ಧನಿಯಾ ಪುಡಿ ಎಲ್ಲ ಕೊರಿಯಾಂಡರ್ ಪೌಡರ್ ಜಾಸ್ತಿನೇ ಹಾಕಬೇಕು. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 2.5 ಟೀ ಸ್ಪೂನ್ ಹಾಕಿದ್ದೀನಿ. ಆ ನಾನ್ ವೆಜ್ಜಿಗೆ ಟೇಸ್ಟ್ ಬರೋದು ಧನಿಯಾ ಪುಡಿ ಮೇನ್ ಆ್ಯಕ್ಚುಲಿ. ಸೊ ಇಲ್ಲಿ ಜಾಸ್ತಿ ಕಮ್ಮಿ ಏನು ಹಾಕಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡಿ. ಇದು ಆ್ಯಕ್ಚುಲಿ ಕುಕ್ ಆಗಬೇಕು 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್. ಇದೇ ಒಂದು ಚಿಕನ್ ಗೊಜ್ಜು ಥರ ಆಲ್ಮೋಸ್ಟ್ ಆಗೋಗಿರುತ್ತೆ. ಸೊ ಇಲ್ಲಿ ಮಿಕ್ಸ್ ಮಾಡ್ತಾ ಕೊಡಿ. ಇಲ್ಲಿ ಈ ಸ್ಟೇಜ್ ಆಗಲೇ ಆಲ್ರೆಡಿ ಸ್ಮೆಲ್ ಎಲ್ಲ ಬಂದು ನಿಮಗೆ ಹಸುವಾಗ್ತಾ ಇರುತ್ತೆ. ಇಲ್ಲಿ ತುಂಬ ತಿಕ್ ಆಗ್ತಿತ್ತು. ಸೊ ಅಕ್ಕಿಗೆ ಹಾಕೋಷ್ಟು ನೀರಲ್ಲ, ಸ್ವಲ್ಪ ಒಂದು 50 to 100 ml ನೀರು ಹಾಕಿ ಕುಕ್ ಮಾಡ್ಕೊತಾ ಇದ್ದೀನಿ. ಅದೊಂದು ಕುದಿ ಬರಬೇಕು.
ಸೊ ಈ ಮಿಕ್ಸ್ಚರ್ ಕುದೀತಾ ಇರೋದು ಸ್ಟಾರ್ಟ್ ಆದಮೇಲೆ ನಾವು ಇನ್ನು ಪ್ರೊಸೀಡ್ ಮಾಡ್ಬೋದು. ಸೊ ನಾವು ಉಪ್ಪು ಖಾರ ಎಲ್ಲ ಹಾಕಾಯಿತು, ಹುಳಿ ಒಂದು ಬಾಕಿ ಇದೆ. ಸೊ ಇಲ್ಲಿ ಈ 1 kg ಚಿಕನ್ಗೆ ನಾನು 1 ಸ್ಮಾಲ್ ಲೆಮನ್ ಅಲ್ಲ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಜ್ಯೂಸ್ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಬಿರಿಯಾನಿಯಲ್ಲಿ ಕರ್ಡ್ ಹಾಕ್ತಾರೆ, ಅವ್ರಿಗೆ ಆ ಕರ್ಡಲ್ಲಿ ಹುಳಿ ಇದ್ದರೆ ಹಾಕೋದು ಬೇಡ. ಬಟ್ ಈ ದೊಣ್ಣೆ ಬಿರಿಯಾನಿಯಲ್ಲಿ ನಾವು ಕರ್ಡ್ ಹಾಕೋದಿಲ್ಲ ಅಲ್ಲ, ಸೊ ನಾನಿಲ್ಲಿ ನಿಂಬೆಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿಕೊಡಿ. ಚಿಕನ್ ಬಿರಿಯಾನಿ ಈಗ ನಾನು ಆ್ಯಕ್ಚುಲಿ ರಶಲ್ಲಿದ್ದಾಗ ಮಾಡ್ತೀನಿ, ಬಿಕಾಸ್ 2 ಹೊತ್ತಿಗೆ ಆಗೋಗುತ್ತೆ. ಸೊ ನಾನಿಲ್ಲಿ 1 kgಗೆ 2.5 ಗ್ಲಾಸ್ ಅಷ್ಟು ರೈಸ್ ಹಾಕ್ತಾಯಿದ್ದೀನಿ. ಯೂಶ್ವಲಿ 2 ಗ್ಲಾಸ್ ಸಾಕಾಗುತ್ತೆ ನನಗೆ, ನನ್ನ ಹಸ್ಬೆಂಡ್ಗೆ 2 ಟೈಮ್ಗೆ. ಬಟ್ ಬಿರಿಯಾನಿ ಅಂತ ಜಾಸ್ತಿ ತಿಂತೀವಿ ಅಂತ ಒಂದು ಅರ್ಧ ಗ್ಲಾಸ್ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಅಕ್ಕಿ ಹಾಕಿದ್ಮೇಲೆ ನೀರು ಹಾಕಕ್ಕೆ ಹೋಗ್ಬೇಡಿ ಇಮಿಡಿಯೇಟ್ಲಿ. ಈ ಮಸಾಲಾನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದು ಅಕ್ಕಿ ಹಗ್ಲೂ ಈ ಮಸಾಲಲ್ಲಿ ಕೋಟ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಸೊ ಒಬ್ಬೊಬ್ರು ಹೇಳ್ತಾರೆ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಡಬಲ್ ಮಾಡಿ 4 ಗ್ಲಾಸ್ ನೀರು ಹಾಕಬೇಕಂತ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 2.25 ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ. ಆವಾಗಲೇ ಅದು ಉದುರಾಗಿ ಬರೋದು, ಇಲ್ಲಾಂದರೆ ಮುದ್ದೆ ಥರ ಆಗೋಗುತ್ತೆ. ಸೊ ನೀವು ಅಕ್ಕಿ ಯಾವ್ದು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ಸೊ ನೀರು ಹಾಕ್ಕೊಂಡಿದ್ದೀನಿ. ಈ ಸ್ಟೇಜಲ್ಲಿ ಮತ್ತೆ ಮಿಕ್ಸ್ ಮಾಡಬೇಕಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಫೈನಲ್ ಸ್ಟೆಪ್ಸಲ್ಲಿದ್ದೀರಿ. ಮಿಕ್ಸ್ ಮಾಡೋಣ. ಸೊ ಕುಕ್ಕರ್ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಎಲ್ಲ ಟೇಸ್ಟ್ ಮಾಡ್ತಿದ್ದೀನಿ. ನಾನು ಇದನ್ನು ಯಾವಾಗಲೂ ಮಾಡ್ತೀನಿ ಎಲ್ಲ ಡಿಶ್ಗೂ. ಸೊ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನನಗಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಅನಿಸ್ತು, ಸೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಗಿವ್ ಇಟ್ ಅ ಗುಡ್ ಮಿಕ್ಸ್. ಸೊ ನಾವು ಕುಕ್ಕರ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ 2 ವಿಸಲ್ ಮಾಡಿ ಆಮೇಲೆ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಕುಕ್ ಮಾಡಿದ್ರೆ ಈ ಥರ ನಾವು ಬಿಸಿ ದೊಣ್ಣೆ ಬಿರಿಯಾನಿ ರೆಡಿ.